ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬನ್ಸ್ ಮತ್ತು ಸಾಗು ಮಾಡುವ ಅಂತ. ಅದಕ್ಕೆ ನಾನು 2 ಕೆವಂಡಿಸ್ ಬಾಳೆಹಣ್ಣು ತೊಗೊಂಡಿದ್ದೇನೆ. ದೊಡ್ಡದು ಬಾಳೆಹಣ್ಣು ತೊಗೊಂಡು ತುಂಬ ಹಣ್ಣಾಗಿ ಬಾಳೆಹಣ್ಣು ತೊಗೊಂಡಿದ್ದೇನೆ. 2 ಹಾಕಿದರೆ ಸಾಕು ಅಂತ ನಮಗೆ ಅಂದಾಜಿಗೆ ಒಂದು 2 ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಲೆಕ್ಕದಲ್ಲಿ ನೀವು ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ದೊಡ್ಡ ಸ್ಪೂನ್ ಸಕ್ಕರೆ ಹಾಕಿ. ಯಾಕಂದರೆ ಸಕ್ಕರೆ ಕೆಲವರು ಸ್ವೀಟ್ ಇಷ್ಟಪಡ್ತಾರೆ, ಕೆಲವರು ಸ್ವೀಟ್ ಕಮ್ಮಿ ಇಷ್ಟಪಡ್ತಾರೆ. ನಮ್ಗೆ ಇಷ್ಟು ಸಾಕು ಅಂತ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಸಹ ಟ್ರೈ ಮಾಡಿ. ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ಗ್ರೈಂಡರ್ಗೆ ಹಾಕುವ. ಇದು ಗ್ರೈಂಡ್ ಮಾಡ್ಕೊಂಡು ಬರುವ ಮಿಕ್ಸಿಯಲ್ಲಿ. ನೋಡಿ, ಸ್ವಲ್ಪ ಇದಾಕಿ ಇದಕ್ಕೆ ಸ್ವಲ್ಪ ಬಡೆ ಸೊಪ್ಪು ಹಾಕಿದ್ದೀನಿ, ಅದನ್ನು ನಿಮಗೆ ತೋರಿಸಲಿಲ್ಲ. ಇದನ್ನು ಸಣ್ಣ ಕಡಿದು ಒಂದು ಬಾಣಲೆಗೆ ಬೌಲಿಗೆ ತಗೊಂಡು ಇದಕ್ಕೆ ತಗೊಂಡ ನಂತರ ಇದಕ್ಕೆ ಎಂತ ಮಾಡಬೇಕು, ಅರ್ಧ ಇದು ಮೈದಾ ಅರ್ಧ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ತೆಗೆಸ್ಕೊಂಡು ಸಾಫ್ಟಾಗಿ ಸ್ವಲ್ಪ ನೀರು ಹಾಕಿ ಈ ಅದಕ್ಕೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಮಿಕ್ಸ್ ಮಾಡಿದ ನಂತರ ಚೆಂದ ಮಾಡಿ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯಾಕೆಂದರೆ ಕೈಗೆ ಅಂಟ್ತಾ ಇರುತ್ತೆ ಬಾಳೆಹಣ್ಣು ಇದಕ್ಕೆ ಅಂತ. ಮೇಲೆ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿ ಚೆಂದ ಮಾಡಿ ಮುಚ್ಚಿಟ್ಬಿಡಿ. ಒಂದು 2-3 ಗಂಟೆ ಒಣಗಿದ್ದು ನೆನೆದರೂ ಒಳ್ಳೆಯದು. ಓಕೆ, ಈಗ ಸಾಗು ಮಾಡಲಿಕ್ಕೆ ನೋಡಿ, ಬಡೆ ಸೊಪ್ಪು, ಪುಟಾಣಿ ಕಡಲೆ, ಕಾಯಿ ಮೆಣಸು, ಗರಂ ಮಸಾಲೆ, ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ. ಅದನ್ನು ಸ್ವಲ್ಪ ಎಣ್ಣೆಗೆ ನಾವೀಗ ಈ ತೆಂಗಿನಕಾಯಿ ಎಲ್ಲ ನಾನು ತಗೊಂಡ ಸಾಮಾನೆಲ್ಲ ತೊಗೊಂಡು ಪೂರ ಅದನ್ನು ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ, ಗೋಡಂಬಿ ಎಲ್ಲ ಅದು ಸ್ವಲ್ಪ ಮಸಾಲೆ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ಹೋಗಲಿ ಅಂತ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ತಣ್ಣಗಾಗಲಿ ಬಿಟ್ಬಿಡುವ ಇದನ್ನು. ಈಗ ನಾನು ಇಲ್ಲಿ ಎಂತ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಇದು ತೊಗೊಂಡಿದ್ದೀನಿ ಅಂತ, ಕೊತ್ತಂಬರಿ 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊಡೆದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡುವ. ಮಿಕ್ಸಿ ಜಾರಿಗೆ ಸ್ವಲ್ಪ ಹಳದಿ ಪುಡಿ ಹಾಕಿದ್ದೀನಿ, ಒಂದು ತುಂಡು ಶುಂಠಿ, ಒಂದು 4-5 ಬೆಳ್ಳುಳ್ಳಿ ಇದು ಹಾಕಿದ್ದೀನಿ. ಇಡೀ ಬೆಳ್ಳುಳ್ಳಿ ಅಲ್ಲ, ಅದರದ್ದು ಎಸಳು ಹಾಕಿದ್ದೀನಿ. ಅರ್ಧ ದೊಡ್ಡ ಟೊಮೊಟೊ ಹಾಕಿದ್ದೀನಿ. ಆ ಟೊಮೊಟೊ ಹಾಕಿದ ನಂತರ ಅರ್ಧ ನಾನು ಹಾಗೆ ಇಟ್ಕೊಂಡಿದ್ದೀನಿ, ತರಕಾರಿ ಬೇಯ್ಲುವಾಗ ಹಾಕುವ ಅಂತ. ಇದನ್ನು ನೋಡಿ, ಇದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನೆಲ್ಲ ಇದು ನಮಗೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಮಾಡ್ಕೊಡುವ. ಗ್ರೈಂಡ್ ಮಾಡ್ಕೊಂಡು ಬರೋದು, ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಮಣ್ಣಿದು ಬಿಸಿಲೇ ಉಂಟಲ್ಲ, ಅದೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡಿ ಬಿಸಿ ಇಟ್ಟಿದ್ದೀನಿ. ಇದು ನೋಡಿ, ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ 2 ಪಲಾವ್, ಚಿಕ್ಕ ಪಲಾವ್ ಎಲೆ, ಒಂದು ತುಂಡು ಚಕ್ಕೆ, 2 ಲವಂಗ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕಿ, ಬಡೆ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡಿದ್ದು ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಎಲ್ಲ. ಅಂದರೆ 4-5 ಬೀನ್ಸು, 1 ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಅದನ್ನು ಸಣ್ಣ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆಂದ ಮಾಡಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಅಲ್ಲೇ ಫ್ರೈ ಮಾಡೋದಕ್ಕೆ ಒಂದು ಅರ್ಧ ಟೊಮೊಟೊ ಹಾಕುವ. ಟೊಮೊಟೊ ಹಾಕಿದರೆ ಅದು ನಾನು ಕಟ್ ಮಾಡಿಟ್ಟಿದ್ದನ್ನು ಇದಕ್ಕೆ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ, ಅರ್ಧ ಇದಕ್ಕೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡುವ. ಸ್ವಲ್ಪ ತಿರುಗಿಸ್ಕೊಟ್ಟು ಬಾಯಿ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡುವ. ಇದನ್ನು ಹೆಚ್ಚು ಹೊತ್ತು ಬೇಯಿಸೋದೆಲ್ಲ ಬೇಡ, ಸಣ್ಣ ಕಟ್ ಮಾಡೋದ್ರಿಂದ ಬೇಗ ಬೆಂದುಬಿಡ್ತದೆ. ಇದನ್ನು ಬಾಯಿ ಮುಚ್ಚಿ ಬೇಯಿಸಿಕ್ಕಿಡುವಾಗ ನಾವು ಸಣ್ಣ ಮಾಡಿದಲ್ಲ ಗರಂ ಮಸಾಲೆ, ಅದು ಮಸಾಲೆ ಎಲ್ಲ ಸಣ್ಣ ಆಗಿದೆ. ಅದನ್ನು ತೆಗೆದು ಇದಕ್ಕೆ ಹಾಕಿ ಸ್ವಲ್ಪ ನೀರು, ಅದಕ್ಕೆ ಎಷ್ಟು ಬೇಕು ಅಷ್ಟು ನಮಗೆ ನೀರು ಬೇಕು, ಆ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ನಮಗೆ ತೆಳು ಆದರೆ ತೆಳು, ದಪ್ಪ ಆದರೆ ದಪ್ಪ, ಎಷ್ಟು ತೆಳು ಬೇಕೋ ಅಷ್ಟು ತೆಳು ಹಾಕಿ ನಾವು ಮಿಕ್ಸ್ ಮಾಡಿದರೆ, ಇದು ತುಂಬ ತೆಳು ಮಾಡಲಿಕ್ಕಿಲ್ಲ, ಇದು ಹದದಲ್ಲಿ ಮಾಡಬೇಕು. ಅದಕ್ಕೆ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದ್ದಾಗ ಉಂಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಅದಕ್ಕೆ 1 ಸ್ಪೂನು, ಅದು ಕುರ್ಮಕ್ಕೆ ಯಾವಾಗಲೂ ಒಂದು ಸ್ಪೂನ್ ಸಕ್ಕರೆ ಹಾಕಿದರೆ ಅದರ ಟೇಸ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕುವ, ಜಾಸ್ತಿ ಬೇಡ. ಸಕ್ಕರೆ ಹಾಕಿ ಸ್ವಲ್ಪ ಚೆಂದ ಮಾಡಿ ತಿರುಗಿಸ್ಕೊಟ್ಟು ಇದನ್ನೀಗ ಬಾಯಿ ಮುಚ್ಚಿ ಒಂದು ಎಣ್ಣೆ ಬಿಡುವಾಗೆ ಗೋಡಂಬಿ ಎಲ್ಲ ಹಾಕಿದ್ದೀವಲ್ಲ, ಅದರದ್ದು ಎಣ್ಣೆ ಪಸ ಬಿಡುವವರೆಗೆ ಚೆಂದ ಮಾಡಿ ಬೇಯಿಸಿ. ನೋಡಿ, ಒಳ್ಳೆ ಹದ ಬಂದಿದೆ, ಎಷ್ಟು ಒಳ್ಳೆ ಬಂದಿದೆ ಅಲ್ವಾ. ಇದು ಚಪಾತಿಗೆ, ಊಟಕ್ಕೆ ಎಲ್ಲದಕ್ಕೂ ಸಹ ಒಳ್ಳೆಯದಾಗ್ತದೆ. ಬನ್ಸಿಗೆ ಅಂತಲ್ಲ, ಎಲ್ಲದಕ್ಕೂ ಸಹ ಒಳ್ಳೆಯದಾಗ್ತದೆ. ನಾವು ಹೆಚ್ಚಾಗಿ ಬನ್ಸ್ ಮಾಡಿದರೆ, ಕುರ್ಮ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ಹಿಟ್ಟು ಕಲಸಿಟ್ಟಿದ್ದೀನಿ ನೋಡಿ, ಅದು ಹಿಟ್ಟು ರೆಡಿಯಾಗಿದೆ. ಈಗ ಹಿಟ್ಟು ರೆಡಿಯಾಗಿದ್ದನ್ನು ನಾನು ನೋಡಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೇಳ್ತಾರೆ ಬನ್ಸು ನಾವು ಮಾಡಿದರೆ ಉಬ್ಬುದಿಲ್ಲ ಅಂತ. ಅದಕ್ಕೆ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಈ ಬನ್ಸ್ ನಾವು ಹಾಕಿದ ತಕ್ಷಣ ಉಂಟಲ್ಲ, ಅದರ ಮೇಲೆ ಸ್ವಲ್ಪ ಎಣ್ಣೆ ಹೀಗೆ ಚೆಲ್ಲಬೇಕು, ಬಿಸಿ ಎಣ್ಣೆಗೆ ನೋಡಿ, ಈಗ ಚಮಚದಲ್ಲಿ ಹೀಗೆ ಹಾಕಬೇಕು. ಹಾಗೆ ಹಾಕಿದರೆ ಅದು ಉಬ್ಬಿ ಬರ್ತದೆ. ನೋಡಿ, ಎಷ್ಟು ಒಳ್ಳೆ ಉಬ್ಬಿ ಬಂದಿದೆ ನೋಡಿ. ಹಾಗೆ ನೋಡಿ, ಅದು ಮತ್ತು ಬೆಂದಿದೆ ಹೇಗೆ ಅಂತ ಗೊತ್ತಾಗೋದಾದರೆ, ಈಗ ಈ ಬಬಲ್ಸ್ ಎಲ್ಲ ಬರ್ತವೆ ನೋಡಿ ಸೈಡಲ್ಲಿ, ಆ ಬಬಲ್ಸ್ ಎಲ್ಲ ನಿಲ್ಲಬೇಕು, ಆಗ ಬೆಂದಿದೆ ನೋಡಿ. ಎಣ್ಣೆ ಹಿಂಗೆ ಹಾಕಿ ಇದಕ್ಕೆ ನೋಡಿ, ಹೀಗೆ ಎಣ್ಣೆ ಹಾಕಿದರೆ ಆಯಿತು, ಅದು ಮೇಲೆ ಉಬ್ಬಿ ಬರ್ತದೆ, ಚೆಂದ ಮಾಡಿ ಬರ್ತದೆ.
ನೋಡುವಾಗಲೇ ಖುಷಿಯಾಗುತ್ತೆ. ನಾವು ಎಣ್ಣೆ ಹಾಕ್ತಾ ಹಾಕ್ತಾ ಅದು ಮೇಲೆ 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 ಬರ್ತದೆ. ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ, ಅದಕ್ಕೋಸ್ಕರನೇ ವೀಡಿಯೋ ಮಾಡಿದೆ. ನಿಮಗೆ ಎಣ್ಣೆ ಹಾಕಿ ಬಂದರೆ ಎಷ್ಟು ಕ್ಲೀನಾಗಿ ಉಬ್ಬಿ ಬಂತು ನೋಡಿ. ಪೂರಿ ನಮೂನಿ ಬಂತು. ಪೂರಿ ಹೇಗೆ ಉಬ್ಬಿ ಬರ್ತದೆ ಹಾಗೆ ಬರ್ತದೆ ಬನ್ಸು ಸಹ. ಹಾಗೆ ಮಿಕ್ಸ್ ಮಾಡಿ ನಾವು ಇಟ್ಟರೆ ಒಂದು 4 ಗಂಟೆ ಹೀಗೆಲ್ಲ ಇಟ್ಟರೆ ಅದು ಇನ್ನೂ ಸಹ ಒಳ್ಳೆ ಸಾಫ್ಟಾಗಿ ಬರುತ್ತೆ. ಯಾವ ಸೋಡಾ ಮತ್ತು ಏನು ಎಂತೂ ಸಹ ಹಾಕೋದು ಬೇಡ, ಹಾಗೆ ಒಳ್ಳೆ ರೀತಿಯಲ್ಲಿ ಉಬ್ಬಿ ಬರ್ತದೆ ನೋಡಿ. ಎಷ್ಟು ಒಳ್ಳೆ ಬಂದಿದೆ ನೋಡಿ, ಒಳ್ಳೆ ಉಬ್ಬಿ ಬರ್ತದೆ. ಹಾಗೆ ಚಹಾ ಸಹ ಕುದೀತು, ಅದನ್ನು ಸಹ ನಿಮಗೆ ಅದರೊಳಗೆ ವಿಡಿಯೋ ತೋರಿಸಿದ್ದೀನಿ ನೋಡಿ. ಚಹಾ ಕುದ್ದಿದ್ದು ಅದನ್ನು ಹುರ್ಕ ಹೋಗ್ತಾ ಉಂಟಂತ ತೆಗೆದಿಟ್ಟದು ನೋಡಿ. ಹೀಗೆ ಎಷ್ಟು ಒಳ್ಳೆ ಉಬ್ಬಿ ಬಂತು. ಹಾಗೆ ನಾನು ಎಲ್ಲ ಪೂರಿಗಳನ್ನು ಸಹ ತೋರಿಸಿದ್ದೀನಿ. ಒಂದು ಸುಮಾರು 4-5 ಪೂರಿ ತೋರಿಸಿದೆ ನೋಡಿ. ಎಷ್ಟು ಒಂದು ಮಾತ್ರ ಉಬ್ಬಿ ಬಂದಿದ್ದಲ್ಲ, ಎಲ್ಲ ಉಬ್ಬಿ ಬಂದಿದೆ ಅಂತ ನಾನು ತೋರಿಸಿದೆ ನೋಡಿ. ಎಲ್ಲ ಸಹ ಎಷ್ಟು ಪೂರಿ ಉಬ್ಬಿ ಬಂದಿದೆ ಅಂತ ನೋಡಿ. ಕ್ಲೀನಾಗಿ ನೋಡ್ತಾ ಇದ್ದೀರಲ್ಲ ನೀವು. ಹಾಗೆ ನೋಡಿ, ನಾನು ಸಾಗು ಒಟ್ಟಿಗೆ ಪೂರಿ ಥರ ಉಬ್ಬಿ ಬಂದ ಬನ್ಸು ಸಹ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಒಳ್ಳೆಯದಾಗ್ತದೆ ಅಂತ. ನಿಮಗೂ ಸಹ ಒಂದಾಗ್ತದೆ. ಹೀಗೆ ಬನ್ಸು ಸಂಜೆಲ್ಲ ತಿಂದರೆ ಕೆಲವರಿಗೆ ಆಗೋದಿಲ್ಲ ಅಂತೇಳಿ ಬೆಳಗ್ಗೆ ತಿಂಡಿಗೆ ಮಾಡಿದರೆ ಹಗಲಿಡೀ ಓಡಾಡುವಾಗ ಸರಿ ಆಗ್ತದೆ. ಹಾಗಾಗಿ ಈ ಥರ ತಿಂಡಿ ಮಾಡಿದ್ದೀನಿ.